ತುಮಕೂರಿನಲ್ಲಿ ಎರಡನೇ ಮದುವೆ ವೇಳೆ ಖತರ್ನಾಕ್ ಪತಿ ಸಿಕ್ಕಿಬಿದ್ದಿದ್ದಾನೆ. ಮಳ್ಳ ಮದುಮಗನ ಮತ್ತೊಂದು ಅಸಲಿ ಮುಖ ರಿವೀಲ್ ಆಗಿದೆ. ಎರಡನೇ ಮದುವೆಗೆ ಮುಂದಾಗಿದ್ದಂತಹ ಹರಿಪ್ರಸಾದ್ ಆತನಿಗೆ ಇದೀಗ ಮತ್ತೊಂದು ಶಾಕ್ ಕಾದಿದೆ. ಮದುವೆಯಾಗೋದಕ್ಕೆ ರೆಡಿಯಾಗಿದ್ದಂತಹ ಯುವತಿಯಿಂದಲೂ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಕುಣಿಗಲ್ ತಾಲೂಕಿನ ಅಮೃತೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೊದಲ ಮದುವೆ ಮುಚ್ಚಿಟ್ಟು ಎರಡನೇ ಮದುವೆಯಾಗೋದಕ್ಕೆ ಬಂದಿದ್ದ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಮದುವೆಗೆ ಅಂತ ಹೇಳಿ ಲಕ್ಷ ಲಕ್ಷ ಹಣ ಚಿನ್ನಾಭರಣವನ್ನ ಪಡೆದುಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೆಲವು ಯುವತಿಯರ ಫೋಟೋ ಇಟ್ಕೊಂಡಿದ್ದಾನೆ ಅಂತ ಹೇಳಿ ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಮ್ಮಿಂದ ಪಡೆದ ಹಣ ವಸ್ತುಗಳನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಂಚನೆ ಸಂಬಂಧ ಮಂಡ್ಯದಲ್ಲಿ ದೂರನ್ನ ನೀಡುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲ ಹೆಂಡತಿ ಇದ್ರೂ ಎರಡನೇ ಮದುವೆಗೆ ತಯಾರಿ ಮಾಡಿಕೊಂಡಿದ್ದಂತಹ ಹರಿಪ್ರಸಾದ್ ನಿನ್ನೆ ಮಂಟಪದಲ್ಲಿ ಮದುವೆ ವೇಳೆ ಎಂಟ್ರಿಯಾಗಿ ನಿಲ್ಲಿಸಿದ್ದಂತಹ ಮೊದಲ ಪತ್ನಿ, ಅದು ಕೂಡ ಎರಡನೇ ಹುಡುಗಿಗೆ ನನಗೆ ಮದುವೆಯಾಗಿದೆ, ಆಲ್ರೆಡಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಆತ ಮುಚ್ಚಿಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಯಾವಾಗ ಮೊದಲನೇ ಹೆಂಡತಿ ಗಂಡನಿಗೆ ಮದುವೆ ಆಗ್ತಾ ಇದೆ, ನನಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಯ್ತು, ಆಕೆ ಹೋಗಿ ಮದುವೆ ಮಂಟಪದಲ್ಲಿ ಹೈ ಡ್ರಾಮಾ ಮಾಡಿ ಈ ರೀತಿಯಾಗಿ ಮೊದಲೇ ಮದುವೆ ಆಗಿದೆ, ಈಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ ಇವು ನನ್ನ ಗಂಡ ಅಂತ ಹೇಳಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕೊಟ್ಟಿದ್ದಾಳೆ. ಯಾವಾಗ ಇದು ಎರಡನೇ ಮದುವೆ ಅಂತ ಹೇಳಿ ಗೊತ್ತಾಯ್ತು, ಪಾಪ ಇದೀಗ ಅವ್ರಿಗೂ ಕೂಡ ನೋವಾಗಿದೆ. ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಸೊ ಹಾಗಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು ಕುಟುಂಬಸ್ಥರು. ಈಗ ಒಂದಷ್ಟು ಹಣ ಕೊಟ್ಟಿದ್ದೀವಿ, ಚಿನ್ನವನ್ನ ಕೂಡ ಕೊಟ್ಟಿದ್ದೀವಿ, ಅದೆಲ್ಲವನ್ನು ಕೂಡ ವಾಪಸ್ ಕೊಡಿಸಿ, ಈಗಾಗಲೇ ನಮ್ಗೆ ಬಹಳಷ್ಟು ಮರ್ಯಾದೆ ಹೋಗಿದೆ, ಈಗ ಹಣ ಮತ್ತು ಚಿನ್ನ ಇಲ್ಲ ಅಂತಂದ್ರೂ ಕೂಡ ನಮಗೆ ಕಷ್ಟ ಆಗುತ್ತೆ, ಸಾಲ ಸೋಲ ಮಾಡಿ ನಾವು ಕೂಡ ಮದುವೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಇದೀಗ ಎರಡನೇ ಮದುವೆ ಆಗೋದಕ್ಕೆ ಅಂತ ಹೋಗಿದ್ದಂತಹ ಕುಟುಂಬಸ್ಥರು ಇದೀಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ದೂರು ದಾಖಲಾಗಿದೆ. ದೂರು ದಾಖಲು ಮಾಡಿಕೊಂಡು ಸದ್ಯಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲ, ಈಗ ಹುಡುಗಿರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಚೆನ್ನಾಗಿ ಸಾಕ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಸಿದ್ರು ಕೂಡ ಕೆಲ ಹೆಣ್ಮಕ್ಳು ಒಪ್ಕೊಳ್ಳೋದೇ ಇಲ್ಲ. ಅದು ಹೇಗೆ ಹೋಗಿ ಹೋಗಿ ಹಳ್ಳಕ್ಕೆ ಬೀಳ್ತಾರೋ, ಈ ರೀತಿಯಾದಂತಹ ಹುಡುಗರು ಹೇಗೆ ಸಿಕ್ಕಾಕೊಳ್ತಾರೋ, ಮದುವೆ ಮಾಡೋದಕ್ಕೆ ಮುಂಚೆ ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿಯಾಗಿದ್ದರು, ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಏನೂ ತಿಳ್ಕೊಳ್ಳೋದೇ ಇಲ್ವಾ ಅಂತ ಹೇಳಿ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮೂಡುವಂತಹ ಸಹಜವಾದಂತಹ ಪ್ರಶ್ನೆ. ಎರಡನೇ ಮದುವೆ ಆಗ್ತಾ ಇರ್ತಾರೆ, ಮೊದಲ ಹೆಂಡತಿ ಬಗ್ಗೆ ಗೊತ್ತೇ ಇರೋದಿಲ್ಲ ಎರಡನೇ ಮದುವೆ ಆಗುವಂತಹ ಸಂದರ್ಭದಲ್ಲಿ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನಿನ್ನೆ ಮದುವೆ ಮಂಟಪದಲ್ಲಿ ಮೊದಲ ಪತ್ನಿ ಎಂಟ್ರಿ ಕೊಟ್ಟಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಈಗ ಮತ್ತೊಂದು ದೂರು ದಾಖಲಾಗಿದೆ. ಯಾವ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದೀಗ? ರಮ್ಯ, ನಿನ್ನೆ ತುಮಕೂರಿನ ಯಡಿಯೂರಲ್ಲಿ ನಡೆದಂತ SLN ಏನೋ ಸಮುದಾಯ ಭವನದಲ್ಲಿ ಒಂದು ಮದುವೆ ನಡೀತಿತ್ತು. ಆ ಮದುವೆಯಲ್ಲಿ ಮೊದಲ ಹೆಂಡತಿಗೆ ವಂಚನೆ ಮಾಡಿ ಮದುವೆ ಆಗ್ತಿದ್ದ ಹರೀಶ್ ಪ್ರಸಾದ್ ವಿರುದ್ಧ ಪತ್ನಿ ಲಾಯರ್ ಮತ್ತೆ ಪೊಲೀಸರ ಸಮೇತ ಬಂದು ಮದುವೆನ ನಿಲ್ಲಿಸಿದ್ರು. ಅದಾದ ನಂತರ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ಕಂಪ್ಲೇಂಟ್ ಅಂದ್ರೆ ಇಡೀ ಸಂಜೆವರೆಗೂ ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ಳಕ್ಕೆ ತಡ ಮಾಡಿದ್ರು. ಯಾಕೆಂದ್ರೆ ಇದು ಮಹಿಳಾ ಠಾಣೆಗೆ ಬರುತ್ತೆ, ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ಯಾಕಂದ್ರೆ ಮಹಿಳೆ ಲೇಪಾಕ್ಷಿ ಏನು ಮೊದಲ ಪತ್ನಿ, ಅವರು ಬೆಂಗಳೂರಿನಲ್ಲಿ RR ನಗರದಲ್ಲಿರ್ತಕ್ಕಂಥ ಮಹಿಳಾ ಠಾಣೆಗೆ ದೂರು ಕೊಡಬೇಕು ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿ ಒಂದು ಪ್ರಕರಣವನ್ನ ದಾಖಲಿಸ್ಕೊಂಡ್ರು. ಇದರ ಬೆನ್ನಲ್ಲೇ ಎರಡನೇ ಏನು ಮದುವೆ ಅದಕ್ಕೆ ಯತ್ನ ಮಾಡ್ತಿದ್ದ ಮಂಡ್ಯ ಮೂಲದ ಯುವತಿ ಕೂಡ ಈಗ ಹರಿಪ್ರಸಾದ್ ಶಾಖನ ಕೊಟ್ಟಿದ್ದಾರೆ. ನನಗೆ ವಂಚನೆ ಮಾಡಿ ಹಣ ತೆಗೆದುಕೊಂಡಿದ್ದಾನೆ, ಮತ್ತೆ ಮದುವೆಗೆ ಸಾಕಷ್ಟು ಹಣ ತೆಗೆದುಕೊಂಡಿದ್ದಾನೆ, ಒಡವೆ ತೆಗೆದುಕೊಂಡಿದ್ದಾನೆ, ಅದನ್ನೆಲ್ಲ ವಾಪಸ್ ಕೊಡಿಸ್ಬೇಕು ಅಂತೇಳಿ NCR ಪ್ರಕರಣವನ್ನ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಈಗ ಪೊಲೀಸರು ಇಲ್ಲಿ ಒಂದು NC ಮಾಡ್ಕೊಂಡು ನಂತರ ಈ ಮಂಡ್ಯದಲ್ಲಿ ತಮಗೆ ವಂಚನೆ ಆಗಿದೆ, ಅಲ್ಲಿ ನೀವು ದೂರು ಕೊಡಬೇಕು ಅಂತ ಅಲ್ಲಿಗೆ ಯುವತಿಯನ್ನ ಕಳಿಸಿದ್ದಾರೆ. ಅಲ್ಲೂ ಕೂಡ ಮಂಡ್ಯದಲ್ಲಿ ದೂರನ ದಾಖಲು ಮಾಡೋ ಸಾಧ್ಯತೆ ಇವತ್ತು ಇದೆ. ಹಾಗಾಗಿ ಈಗೇನು ಮಹಿಳೆ ಕೂಡ ಏನು RR ನಗರದಲ್ಲಿ ಪ್ರತ್ಯೇಕ ಇನ್ನೊಂದು ಅಂದ್ರೆ ಮಹಿಳಾ ಠಾಣೆಯಲ್ಲಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ, ಏನೆಲ್ಲ ವಂಚನೆ ಮಾಡಿದ್ದ ಅಂತ ಮೊದಲ ಪತ್ನಿ. ಸದ್ಯ ಹರಿಪ್ರಸಾದ್ ಎಲ್ಲಿದ್ದಾನೆ? ಪೊಲೀಸರ ವಶದಲ್ಲಿದ್ದಾನ ಅಥವಾ ಈ ಗಲಾಟೆ ನಡುವೆ ಎಸ್ಕೇಪ್ ಆಗೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟಿದ್ದಾನ ಅಂತ? ಇಲ್ಲ, ನಿನ್ನೆ ಪೊಲೀಸರು ಲಾಯರ್ ಸಹಿತ ಮೊದಲ ಪತ್ನಿ ಬಂದಿರಿಂದ ಮದುವೆ ನಿಂತ ನಂತರ ಅವರನ್ನ ನೇರವಾಗಿ ಅಮೃತೂರು ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ರು. ಇಡೀ ದಿನ ಸಂಜೆವರೆಗೂ ಅವರನ್ನ ವಿಚಾರಣೆ ಮಾಡಲಾಗಿತ್ತು. ಮತ್ತೆ ಆ ಮೊದಲ ಪತ್ನಿ ಕೂಡ ಅದೇ ಪೊಲೀಸ್ ಠಾಣೆಯಲ್ಲಿ ಇದ್ರು. ಸಂಜೆ ದೂರು ದಾಖಲಾದ್ಮೇಲೆ ವಿಚಾರಣೆ ಮಾಡಿ
ಆ ಪತಿ ಹರೀಶನ ಅಲ್ಲಿಂದ ಕಳಿಸಿದ್ದಾರೆ. ಈಗ ಮತ್ತೇನು ಪ್ರಕರಣ ದಾಖಲಾದ್ರೆ ಆತನ ವಿಚಾರಣೆ ನಡೆಯುತ್ತೆ ಮತ್ತೆ ಪೊಲೀಸರು ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.